ಮಾನ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಟೇಕಲ್ ಹೋಬಳಿಯ ಕ್ರಷರ್ ಘಟಕಗಳಿಗೆ ಭೇಟಿ ನೀಡಿದ ಮೇಲೆ ಮಾನ್ಯ ಪರಿಸರಾಧಿಕಾರಿಗಳು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ 2023ರ ನೋಟಿಫಿಕೇಶನ್ ಪ್ರಕಾರ ರಾತ್ರಿ 10ರಿಂದ ಬೆಳಿಗ್ಗೆ 6ರವರೆಗೆ ಕ್ರಷರ್ ಘಟಕಗಳು ಬಂದಾಗಬೇಕು ಮತ್ತು ಯಾವುದೇ ಖನಿಜ ಸಾಗಾಣಿಕೆ ಮಾಡೋಂಗಿಲ್ಲ ಅಂತ ಟಾಸ್ಕ್ ಫೋರ್ಸ್ ಸಮಿತಿ ಗಮನಕ್ಕೂ ತರ್ತಾರೆ. ನಾವು 2024ರಲ್ಲಿ ಲೋಕಾಯುಕ್ತದಲ್ಲಿ ಈ ಬಗ್ಗೆ ದೂರು ದಾಖಲಿಸಿರ್ತೀವಿ. ಮೊನ್ನೆ ಲೋಕಾಯುಕ್ತ ವರದಿನೂ ಜಿಲ್ಲಾ ಟಾಸ್ಕ್ ಫೋರ್ಸಿಂದ ಕೇಳಿರುತ್ತೆ. ಆಗ ಜಿಲ್ಲಾ ಟಾಸ್ಕ್ ಫೋರ್ಸು ಎಲ್ಲ ಕ್ರಷರ್ ಘಟಕಗಳಿಗೂ ನೋಟಿಸ್ ಜಾರಿ ಮಾಡಿ ರಾತ್ರಿ 10ರಿಂದ ಬೆಳಿಗ್ಗೆ 6ರವರೆಗೆ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಎಲ್ಲ ನೋಟಿಸ್ ಜಾರಿ ಮಾಡ್ತಾರೆ. ನೋಟಿಸ್ ಜಾರಿ ಮಾಡಿ 1 ತಿಂಗಳಾದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತೆ 4 ದಿನ ಹಿಂದೆ ನಾವು ಜಿಲ್ಲಾಧಿಕಾರಿ SP ಅವ್ರ ಗಮನಕ್ಕೆ ತಂದರೆ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ನಿರಂತರವಾಗಿ ಕ್ರಷರ್ ಘಟಕಗಳು ನಡೀತಾ ಇದೆ ಮತ್ತು ಖನಿಜ ಸಾಗಾಣಿಕೆ ಆಗ್ತಾ ಇದೆ. ಮತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಕೆರೆಗಳಲ್ಲಿ ರಸ್ತೆ ಎಲ್ಲ ತೆರವು ಮಾಡಬೇಕಂದ್ರು. ಆದರೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯ ಕೊಮ್ಮನಹಳ್ಳಿ ಕೆರೆ ಇವತ್ತು ಮಾಲೂರು ಶಾಸಕರ ಗಣಿ ಸಾಮ್ರಾಜ್ಯದಲ್ಲಿ ಇವತ್ತು ಕೆರೆಯಲ್ಲಿರುವ ರಸ್ತೆಗೆ ಡಾಂಬರೀಕರಣ ಆಗ್ತಾ ಇದ್ದಾರೆ. ಲೋಕಾಯುಕ್ತ ಸೂಚನೆಗೂ ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ SP ಅವರು ಇವ್ರಿಗೆ ದೂರುಗಳು ಕೊಟ್ಟರು, ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಭಾಷಣ ಮಾತ್ರ ಮೈಕ್ ಕೊಟ್ಬಿಟ್ರೆ ತಕ್ಷಣ ಪರಿಸರ ಉಳಿಸ್ಬಿಡ್ತಾರೆ. ಇವತ್ತು ಜಿಲ್ಲಾಧಿಕಾರಿ IAS ಆಫೀಸರ್ ಆದಂಥವ್ರೆ ಈ ರೀತಿ ಆದರೆ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ಅಂತ. ಮತ್ತು 31Z+Cಯಲ್ಲಿ 580 ಎಕರೆ ಅಪ್ಲಿಕೇಶನ್ ಹಾಕ್ಕೊಂಡವ್ರೆ. ಶಾಸಕರ ಕುಟುಂಬ ಮಾತ್ರ ಸುಮಾರು 160 ಎಕರೆ ಹಾಕ್ಕೊಂಡು ಇವತ್ತು ಅದನ್ನು ಮಂಜೂರಾತಿಗೆ ಇದು ಮಾಡ್ತಾ ಇದ್ದಾರೆ. ಇವತ್ತು ಪರಿಸರ ಮಾಲೂರು ಶಾಸಕರಾದಂಥ ನಂಜೇಗೌಡರ ಕುಟುಂಬ 160 ಎಕರೆ ಅವ್ರ ಕುಟುಂಬಕ್ಕೆ ಹಾಕ್ಕೊಂಡು ಇವಾಗ ಅದನ್ನ ಮಂಜೂರಾತಿಗೆ ಇದು ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಪರಿಸರ ನಾಶ ಆಗ್ತಾ ಇದೆ. 26 ಕ್ರಷರ್ಗಳಿಗೆ ಕ್ಲೋಸರ್ ಆರ್ಡರ್ ಆಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇಂದ್ರ ಕಚೇರಿ ಕೇಂದ್ರ ಅಧಿಕಾರಿಗಳು ಇನ್ನೂ ಕ್ರಮ ಕೈಗೊಂಡಿಲ್ಲ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳನ್ನ ತಕ್ಷಣ ಇದನ್ನ ಬಂದ್ ಮಾಡಬೇಕು, ಇಲ್ಲಾಂದರೆ ಜಿಲ್ಲೆಯಿಂದ ನೀವು ದಯವಿಟ್ಟು ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ವಿ. ಮತ್ತು ಈ ವಿಚಾರವಾಗಿ ಹಸಿರು ಪೀಠದಲ್ಲಿ ಮಾನ್ಯ ಹಸಿರು ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ವಿ. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.